ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವೀಣಾ ಸತೀಶ್. ಇವತ್ತಿನ ವಿಡಿಯೋದಲ್ಲಿ ಕೋರಿಗಸಿ ಉಡುಪಿ ಮಂಗಳೂರು ಕಡೆ ಮಾಡುವಂತಹ ಫೇಮಸ್ ಚಿಕನ್ ಕರಿ ರೆಸಿಪಿಯನ್ನು ಯಾವ ರೀತಿ ಮಾಡೋದಂತ ನಾವು ಇದನ್ನು ನೋಡ್ಕೊಂಬರೋಣ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. 1 kg ಚಿಕನ್ಗೆ ಸ್ವಲ್ಪ ಅರಿಶಿಣ ಹಾಕಿ ಚೆನ್ನಾಗಿ ಕ್ಲೀನ್ ಮಾಡಿ ತೆಗೆದು ಇಟ್ಕೊಂಡಿದ್ದೀನಿ. ಈಗ ಮಸಾಲಕ್ಕೆ ಒಂದು 15 ಬ್ಯಾಡಗೆ ಮೆಣಸು ತಗೊಂಡಿದ್ದೀನಿ. ಇದು ಎಲ್ಲ ಹುರಿಬೇಕು ಮಸಾಲ. ನಂತರ ನೋಡಿ 2 ಸ್ಪೂನಷ್ಟು ಕೊತ್ತಂಬರಿ ಬೀಜನ ತಗೊಂಡಿದ್ದೀನಿ. ಹಾಗೆಯೇ 1 ಸ್ಪೂನಷ್ಟು ಜೀರಿಗೆ, 1/4 ಸ್ಪೂನಷ್ಟು ಮೆಂತ್ಯವನ್ನು ತಗೊಂಡಿದ್ದೀನಿ. ಮೆಂತ್ಯ ಜಾಸ್ತಿ ತಗೊಳ್ಬೇಡಿ, 1/4 ಸ್ಪೂನಷ್ಟು ಸಾಕಾಗುತ್ತೆ. ಹಾಗೆಯೇ ಅರ್ಧ ಸ್ಪೂನಷ್ಟು ಕರಿಮೆಣಸು ಇದೆಯಲ್ಲ, ಪೆಪ್ಪರ್ ಇದೆಯಲ್ಲ, ಅದನ್ನು ತಗೊಂಡಿದ್ದೀನಿ. ಒಂದು 7ರಿಂದ 8 ಬೆಳ್ಳುಳ್ಳಿ ಎಸಲೇದಿದೆ ಅದನ್ನು ತಗೊಂಡಿದ್ದೀನಿ. ಸಣ್ಣ ತುಂಡು ಚಕ್ಕೆ ಗರಂ ಮಸಾಲ ಜಾಸ್ತಿ ಬೇಕಾದರೆ ನೀವು ಹಾಕೋಬೋದು, ನಾನು ಇಷ್ಟೇ ಹಾಕ್ಕೊಳ್ಳೋದು. ಹಾಗೆಯೇ ಒಂದು ದೊಡ್ಡ ಸೈಜಿನ ತೆಂಗಿನಕಾಯಲ್ಲಿ ಅರ್ಧ ಭಾಗನ ನಾನಿಲ್ಲಿ ತುರಿದು ತಗೊಂಡಿದ್ದೀನಿ. ಹಾಗೆಯೇ ಒಂದು ದೊಡ್ಡ ಸೈಜಿನ ಈರುಳ್ಳಿಯನ್ನು ತಗೊಂಡಿದ್ದೀನಿ. ಇದನ್ನೆಲ್ಲ ನಾವು ಸ್ವಲ್ಪ ಎಣ್ಣೆ ಹಾಕಿ ಹುರಿಯೋಕ್ಕಿದೆ. ನಂತರ ಮಸಾಲ ರುಬ್ಬಿದ್ರೆ ಆಯಿತು. ಇಲ್ಲಿ ನೋಡಿ, ಒಂದು ಬಾಣಲೆಯನ್ನು ತಗೋಬೇಕು. ಬಾಣಲೆಗೆ 1.5 ಸ್ಪೂನಷ್ಟು ತೆಂಗಿನ ಎಣ್ಣೆಯನ್ನು ನಾನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಮೊದಲಿಗೆ ಮೆಣಸನ್ನು ಹಾಕ್ಕೋಬೇಕು. ಒಂದು 15 ಮೆಣಸು ತಗೊಂಡಿದ್ದೀನಿ ನಾನು. ಇದನ್ನು ಚೆನ್ನಾಗಿ ಹುರಿಬೇಕು. ಇದು ಸ್ವಲ್ಪ ಉಬ್ಬಿ ಬರುತ್ತೆ ನೋಡಿ, ಆಗ ಚೆನ್ನಾಗಿ ಫ್ರೈ ಆಗಿದೆ ಅಂತ ಗೊತ್ತಾಗುತ್ತೆ. ಮೀಡಿಯಮ್ ಫ್ಲೇಮ್ ಇಟ್ಟು ಹುರಿಬೇಕು. ಹೈ ಫ್ಲೇಮ್ ಇಟ್ಟರೆ ಅದು ಕಪ್ಪಾಗುತ್ತೆ, ಸೀದೋಗುತ್ತೆ. ಹಾಗಾಗಿ ನೋಡಿ, ಇದು ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಈ ಹೊತ್ತಲ್ಲಿ ಸಣ್ಣ ತುಂಡು ಚಕ್ಕೆ, 1/4 ಸ್ಪೂನಷ್ಟು ಮೆಂತ್ಯವನ್ನು ಮೊದಲೇ ಹಾಕ್ಕೊಳ್ಳಿ. ಮೆಂತ್ಯ ಸ್ವಲ್ಪ ಫ್ರೈ ಆಗೋಕ್ಕೆ ಟೈಮ್ ಹಿಡಿಯುತ್ತೆ. ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಬೇಕು, ಇಲ್ಲಾಂದರೆ ಬೇಗ ಕೆಂಪಾಗಿ ಹೋಗುತ್ತದು. ಈಗ ಈ ಹೊತ್ತಲ್ಲಿ 2 ಸ್ಪೂನಷ್ಟು ಕೊತ್ತಂಬರಿ ಬೀಜನ ಹಾಕ್ಕೋಬೇಕು. ಜೊತೆಗೇ ಜೀರಿಗೆಯನ್ನು ಹಾಕ್ಕೊಂಡು ಚೆನ್ನಾಗಿ ಹುರಿಬೇಕು. ಇದು ಮಸಾಲ ಒಂದು ಹುರಿದ್ರೆ ನಿಮಗೆ ದಿಢೀರಾಗಿ ಮಸಾಲನ ರೆಡಿ ಮಾಡ್ಕೋಬೋದು. ಅರ್ಧ ಸ್ಪೂನಷ್ಟು ಪೆಪ್ಪರನ್ನು ಇದ್ರ ಜೊತೆಗೇ ಹಾಕ್ಕೊಂಡು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಳಿ. ಮಸಾಲ ಹುರಿಯುವಷ್ಟು ಟೈಮು ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟೆ ಇದನ್ನು ಹುರಿಬೇಕು. ಸ್ವಲ್ಪ ಟೈಮ್ ಹಿಡಿಯುತ್ತೆ. ಈಗ ನೋಡಿ, ಬೆಳ್ಳುಳ್ಳಿಯನ್ನು ಇದಕ್ಕೆ ಹಾಕ್ಕೊಳ್ಳಿ. ನಾನು ಎಲ್ಲ ಮಸಾಲ ಏನೆಲ್ಲ ರುಬ್ಬೇಕು ಅದನ್ನೆಲ್ಲ ಇದಕ್ಕೆ ಹಾಕಿ ತೋರಿಸ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಇದು ಬಾಡಿದರೆ ಸಾಕು. ಒಂದು ಈರುಳ್ಳಿಯನ್ನು ತಗೊಂಡಿದ್ದೀನಿ ದೊಡ್ಡ ಸೈಜಿನ. ಇದನ್ನು ಚೆನ್ನಾಗಿ ಬಾಡಿಸ್ಬೇಕು. ಈರುಳ್ಳಿ ನೀವು ರುಬ್ಬುವಾಗ ಡೈರೆಕ್ಟಾಗಿ ಈರುಳ್ಳಿ ಬೆಳ್ಳುಳ್ಳಿ ಹಾಕೋಬೋದು. ಸ್ವಲ್ಪ ಅದು ಫ್ರೈ ಮಾಡಿದರೆ ನಿಮಗೆ ಪರಿಮಳ ಚೆನ್ನಾಗಿ ಬರುತ್ತಂತ ನಾನು ಹೀಗೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಕರಿಬೇವಿನ ಸೊಪ್ಪಿದ್ರೆ ಒಂದು 2 ದಂಟಷ್ಟು ಹಾಕೋಬೋದು, ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ಅರಿಶಿಣನ ಹಾಕ್ಕೋಬೇಕು. ಒಂದು ಅರ್ಧ ಸ್ಪೂನಷ್ಟು ಅರಿಶಿಣ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಜೊತೆಗೇ ಅರ್ಧ ಭಾಗದಷ್ಟು ಏನು ಕಾಯಿ ತೆಗೆದಿಟ್ಟಿದ್ದೀವಿ ಅದನ್ನು ಈಗ ಹಾಕ್ಕೋಬೇಕು. ಕಾಯನ್ನು ಚೆನ್ನಾಗಿ ಫ್ರೈ ಮಾಡಿದರೆ, ಕಾಯಿ ತುರಿ ಏನಿದೆ ಅದನ್ನು, ನಿಮಗೆ ಮಸಾಲ ತುಂಬ ಪರಿಮಳವಾಗಿ ಟೇಸ್ಟಿಯಾಗಿ ಬರುತ್ತೆ. ಎಲ್ಲ ಮಸಾಲನೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟೆ ನೀವು ಈ ಥರ ಫ್ರೈ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಫ್ರೈ ಆದ ನಂತರ ಇದನ್ನು ಸಪ್ಪಗಾಗೋಕ್ಕೆ ಬಿಡಬೇಕು. ಬಿಸಿ ಇರುವಾಗಲೇ ರುಬ್ಬಕ್ಕೆ ಹೋಗಬಾರ್ದು, ನಿಮಗೆ ಫ್ಲೇವರ್ ಚೇಂಜ್ ಆಗುತ್ತೆ, ಮಸಾಲ ಚೆನ್ನಾಗಿ ಬರಲ್ಲ. ಈಗ ಇದು ನೋಡಿ, ಮಸಾಲೆ ಎಲ್ಲ ಫ್ರೈ ಮಾಡಿ ಆಗಿದೆ. ಈಗ ಒಂದು ಬಾಣಲೆಗೆ 5ರಿಂದ 6 ಸ್ಪೂನಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೋಬೇಕು. ತೆಂಗಿನ ಎಣ್ಣೆಯಲ್ಲೇ ನೀವು ಈ ಮಸಾಲಾನ ರೆಡಿ ಮಾಡ್ಕೊಳ್ಳಿ, ಅಥವಾ ಏನು ಈ ಕರಿಯನ್ನು ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಘಮ ಅಂತೂ ಸೂಪರ್ ಅಂತಲೇ ಹೇಳ್ಬೋದು. ಇದಕ್ಕೆ 4ರಿಂದ 5 ಜಜ್ಜಿದ ಬೆಳ್ಳುಳ್ಳಿ ಎಸಲಿದೆಯಲ್ಲ ಅದನ್ನು ಹಾಕ್ಕೋಬೇಕು. ಇದು ಒಗ್ಗರಣೆಗೆ ತುಂಬ ಚೆನ್ನಾಗಿರುತ್ತೆ. 1 ಸ್ಪೂನಷ್ಟು ಸಾಸಿವೆಯನ್ನು ಹಾಕ್ಕೋಬೇಕು. ಸಾಸಿವೆ ಪಟಪಟ ಅಂತ ಸಿಡಿಯುತ್ತಲ್ಲ, ಅಷ್ಟೊತ್ತಿಗೆ ಕರಿಬೇವಿನ ಸೊಪ್ಪಿದ್ರೆ ನೀವು ಹಾಕ್ಕೋಬೋದು, ಚೆನ್ನಾಗಿರುತ್ತೆ, ಫ್ಲೇವರ್ ಚೆನ್ನಾಗಿ ಕೊಡುತ್ತೆ. ನನ್ನ ಹತ್ರ ಇಲ್ಲಿ ಇರಲಿಲ್ಲ, ಹಾಗಾಗಿ ನಾನು ಹಾಕಿಲ್ಲ. ಹಾಗೆಯೇ 2 ದೊಡ್ಡ ಸೈಜಿನ ಈರುಳ್ಳಿಯನ್ನು ಸಣ್ಣಗೆ ಈ ಥರ ಕೊಚ್ಚಿ ಹಾಕ್ಕೋಬೇಕು. ಇದು ಈರುಳ್ಳಿ ಚೆನ್ನಾಗಿ ಕೆಂಪು ಬಣ್ಣಕ್ಕೆ ಬರುವಷ್ಟು ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ಕೆಂಪು ಬಣ್ಣಕ್ಕೆ ಬಂದರೆ ಸಾಕು. ಈಗ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಂತಹ 1 kg ಚಿಕನನ್ನು ಏನಿದೆ ಇದನ್ನು ಈಗ ಒಗ್ಗರಣೆಗೆ ಹಾಕ್ಕೋಬೇಕು. ಇದ್ರ ಜೊತೆಗೇ 1.5 ಸ್ಪೂನಷ್ಟು ಉಪ್ಪನ್ನು ಈಗಲೇ ಹಾಕ್ಕೋಬೇಕು. ಯಾಕಂದರೆ ಚಿಕನ್ ಪೀಸಸ್ಗೆ ಉಪ್ಪು ಚೆನ್ನಾಗಿ ಹಿಡಿಬೇಕಲ್ವ, ಹಾಗಾಗಿ ಮೊದಲಿಗೆ ನಾವು ಉಪ್ಪನ್ನು ಹಾಕ್ಕೋಬೇಕು. ಉಪ್ಪು ಹಾಕಿದ ನಂತರ ಈ ಥರ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿ ಇದನ್ನು ಬೇಯಕ್ಕೆ ಬಿಡಬೇಕು. ಖಾರ ನಿಮಗೆ ಜಾಸ್ತಿ ಬೇಕಾದರೆ ಮಸಾಲ ಹುರಿಯುವಾಗಲೇ ಗಿಡ್ಡ ಮೆಣಸನ್ನು ಅದ್ರ ಜೊತೆ ಸೇರಿಸ್ಕೋಬೋದು, ಅಥವಾ 3ರಿಂದ 4 ಹಸಿಮೆಣ್ಸಿನ್ಕಾಯನ್ನು ನೀವು ಈ ಹೊತ್ತಲ್ಲಿ ಒಗ್ಗರಣೆಗೆ ಹಾಕ್ಕೋಬೋದು. ಇಲ್ಲಿ ನೋಡಿ, ಚಿಕನನ್ನು ಬೇಯಕ್ಕೆ ಬಿಟ್ಟಿದ್ದೀವಿ. ಈ ಕಡೆಯಿಂದ ಮಸಾಲ ರುಬ್ಬಬೇಕು. ನಾವು ಆಗಲೇ ಹುರಿದಿರುವ ಎಲ್ಲ ಮಸಾಲನ ತಣ್ಣಗಾಗಕ್ಕೆ ಬಿಟ್ಟು ನಂತರ ಇದನ್ನು ಈ ಥರ ಮಿಕ್ಸಿಗೆ ಹಾಕ್ಕೊಂಡು ರುಬ್ಬಬೇಕು. ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೋಬೇಕು, ಇಷ್ಟೇ ಸಾಕು, ಜಾಸ್ತಿ ಹಾಕೋಬೇಡಿ, ಚೆನ್ನಾಗಿರೋದಿಲ್ಲ. ಮಸಾಲಕ್ಕೆ ನೀರು ಹಾಕಿ ನುಣ್ಣಗೆ ರುಬ್ಬಬೇಕು. ಸ್ವಲ್ಪ ದಪ್ಪನೇ ಇರಲಿ, ತೆಳುವಾಗಿ ರುಬ್ಬಕ್ಕೆ ಹೋಗಬೇಡಿ. ಇಲ್ಲಿ ನೋಡಿ, ನಾವು ಚಿಕನ್ ಬೇಯಕ್ಕಿಟ್ಟಿದ್ವಲ್ವ, ಇದು ಚೆನ್ನಾಗಿ ಬೆಂದಿದೆ. ಅಂದರೆ ಒಂದು 75% ಇದು ಚೆನ್ನಾಗಿ ಬೆಂದಿದೆ, ನೀರೆಲ್ಲ ಬಿಟ್ಟಿದೆ ನೋಡಿ. ಇದನ್ನೀಗ ಒಂದು ರೌಂಡ್ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ನಾವು ರುಬ್ಬಿರುವಂತಹ ಮಸಾಲಾನ ಇದಕ್ಕೆ ಸೇರಿಸ್ಕೋಬೇಕು.
ನೋಡಿ ಈ ಹೊತ್ತಲ್ಲಿ ಮಸಾಲ ಹಾಕ್ಕೊಂಡ್ರೆ ಆಯಿತು. ಚಿಕನ್ ಅರ್ಧಕ್ಕಿಂತ ಜಾಸ್ತಿ ಮುಕ್ಕಾಲು ಅಂಶ ಬೇಯಬೇಕು, ಆಗ ಮಸಾಲಾನ ನಾವು ಇದಕ್ಕೆ ಹಾಕ್ಕೋಬೇಕು. ಇದರ ಗಸಿ ಆಗಿರೋದ್ರಿಂದ ಮಸಾಲ ಸ್ವಲ್ಪ ದಪ್ಪನೇ ಇರಬೇಕು. ಅಂದರೆ ಇಡ್ಲಿ ಪರೋಟಕ್ಕೆಲ್ಲ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ದೋಸೆಗೆ ಚಪಾತಿಗೆ ಎಲ್ಲದಕ್ಕೂ ಇದನ್ನು ನಾವು ಕಾಂಬಿನೇಷನ್ ಆಗಿ ತಗೋಬೋದು. ಇಲ್ಲಿ ನೋಡಿ ಸ್ವಲ್ಪ ಮಸಾಲ ದಪ್ಪ ಇದೆ ಅಲ್ವಾ, ಮಿಕ್ಸಿ ತೊಳೆದ ನೀರನ್ನು ಪುನಃ ಇದಕ್ಕೆ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಮಸಾಲಾನ ತೆಳು ಮಾಡ್ಕೋಬೇಕು. ತೀರ ತೆಳು ಆಗಬಾರ್ದು, ಅದು ಸಾಂಬಾರಾಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಮೀಡಿಯಮ್ ಆಗಿ ಸ್ವಲ್ಪ ದಪ್ಪನೇ ಇರಬೇಕು. ಇದನ್ನು ಸ್ವಲ್ಪ ಮುಚ್ಚಿ ಬೇಯೋಕ್ಕೆ ಬಿಡಬೇಕು. ಇಲ್ಲಿ ನೋಡಿ ಮಸಾಲ ಚೆನ್ನಾಗಿ ಕುದೀತಾ ಇದೆ, ಅಂದರೆ ಸುತ್ತ ಎಣ್ಣೆ ಅಂಶನೂ ಬಿಟ್ಟಿದೆ ನೋಡಿ. ಅದರ ಅರ್ಥ ಚಿಕನ್ ಪೀಸಸ್ ಕೂಡ ಚೆನ್ನಾಗಿ ಬೆಂದಿದೆ, ಜೊತೆಗೆ ಮಸಾಲನೂ ಚೆನ್ನಾಗಿ ಕುದಿದು ರೆಡಿಯಾಗಿದೆ. ಇಲ್ಲಿ ನೋಡಿ ಚಿಕನ್ ಕಂಪ್ಲೀಟಾಗಿ ಬೆಂದ ನಂತರ ಕೊನೆಯಲ್ಲಿ ಅರ್ಧ ತೆಂಗಿನಕಾಯಿ ಭಾಗ ತಗೊಂಡು, ಅಂದರೆ ಒಂದು ಇಡೀ ತೆಂಗಿನಕಾಯಲ್ಲಿ ಅರ್ಧ ಭಾಗದಷ್ಟು ತೆಂಗಿನಕಾಯಿ ತುರಿಯನ್ನು ತಗೊಂಡು ನುಣ್ಣಗೆ ರುಬ್ಬಿ ದಪ್ಪ ಕಾಯಿ ಹಾಲನ್ನು ಸ್ವಲ್ಪ ತೊಗೊಳ್ಬೇಕು. 1 ಕಪ್ಪಷ್ಟು ಕಾಯಿ ಹಾಲು ಸಾಕಾಗುತ್ತೆ. ಇದನ್ನು ಹಾಕಿ 1 ರೌಂಡ್ ಕುದಿ ಬರಿಸಿದ್ರೆ ಆಯಿತು. ಕುದಿ ಬಂದರೆ ನಿಮಗೆ ಸೂಪರಾದ ಈ ಚಿಕನ್ ಗಶಿ ರೆಡಿ ಆಗುತ್ತೆ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಸೂಪರಾದ ಈ ಮಸಾಲ ಕರಿಯನ್ನು ನೀವು ಒಮ್ಮೆ ಟ್ರೈ ಮಾಡಿ. ಇಡ್ಲಿ, ದೋಸೆ, ಚಪಾತಿ ಅಥವಾ ಪರೋಟಕ್ಕೆ ಒಳ್ಳೆಯ ಕಾಂಬಿನೇಷನ್. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಇನ್ನೊಂದು ವಿಡಿಯೋ ಜೊತೆಗೆ. ನಮಸ್ಕಾರ.